ಇನ್ನೊಂದು ವಿಶೇಷವಾಗಿರುವಂತಹ ಈ ಪ್ರಸಂಗ ಏನು ಅಂದರೆ, ಇವತ್ತು ಅನೇಕ ದಿವಸವಾಗಿ ಸುಮಾರು 10 ದಿವಸಗಳಿಂದ ನಮಗೆ ಪಿತೃಪಕ್ಷ ಪ್ರಾರಂಭವಾಗಿದೆ. ತುಂಬ ಜನ ಎಲ್ಲರೂ ಕೂಡ ಪಕ್ಷ ಶ್ರಾದ್ದವನ್ನು ಮಾಡ್ತಾರೆ. ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ. ಕೆಲವರು ಮನೆಯಲ್ಲಿ ಮಾಡ್ತಾರೆ, ಕೆಲವರು ಮಠದಲ್ಲಿ ಮಾಡ್ತಾರೆ. ಒಳ್ಳೆ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು, ಈಗಲೇ ಯಾಕೆ ಮಾಡಬೇಕು ಅಂತ ಸ್ವಲ್ಪ ಸಾಮಾನ್ಯವಾದ ಜನರಿಗೆ ಅದರ ಪರಿಚಯವನ್ನು ನಾವು ಕೊಡಬೇಕು. ಇದಕ್ಕೆ ಏನಂತ ಕರೀತಾರೆ ಅಂದರೆ ಮಹಾಲಯ ಅಂತ ಕರೀತಾರೆ. ಈ ಮಹಾಲಯ ಅಂದರೆ ಏನು? ಮಹಾಲಯ ಅಂದರೆ ಇದು ಆಷಾಢ್ಯಾದಿ ಪಂಚಮಹಾ ಅಪರಪಕ್ಷ ಸಕೃನ್ಮಹಾಲಯ ಅಂತ ಕರೀತಾರೆ. ಒಟ್ಟಾರೆ ನಮ್ಮ ಒಂದು ವರ್ಷದಲ್ಲಿ ಅತ್ಯಂತ ಪವಿತ್ರವಾಗಿರುವಂತಹ ಮಾಸಗಳು ಚಾತುರ್ಮಾಸ್ಯದಲ್ಲಿ 5 ಬರುತ್ತೆ. ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀನ, ಕಾರ್ತೀಕ, 5 ಮಾಸಗಳು. ಈ 5 ಮಾಸಗಳು ಕೂಡ ಅತ್ಯಂತ ಪವಿತ್ರವಾದ ಮಾಸಗಳು. ಈ 5 ಮಾಸಗಳಲ್ಲಿ ನೋಡಿ, ಮಧ್ಯದಲ್ಲಿ ಪತಿತವಾದ ಮಾಸ ಈ ಆಷಾಢ್ಯಾದಿ ಪಂಚಮಹಾ ಮಾಸಗಳು. ಆಷಾಢ್ಯಾದಿ ಪಂಚಮಹಾಮಾಸಗಳಲ್ಲಿ ಮಧ್ಯದಲ್ಲಿ ಬೀಳುವಂತಹ ಮಾಸ ಅಂದರೆ ಯಾವುದದು? ಭಾದ್ರಪದ ಮಾಸ. ಯಾಕೆ? ಆಷಾಢ, ಶ್ರಾವಣ ಈ ಕಡೆಗೆ, ಭಾದ್ರಪದ, ಆಶ್ವಿನ, ಕಾರ್ತೀಕ ಆ ಕಡೆಗೆ ಆಶ್ವಿನ, ಕಾರ್ತೀಕ, ಈ ಕಡೆಗೆ ಆಷಾಢ, ಶ್ರಾವಣ. ಮಧ್ಯದಲ್ಲಿ ಪತಿತವಾದದ್ದು ಯಾವುದು? ಭಾದ್ರಪದ. ಹೌದಾ? ಕನ್ಯಾಗತೆ ಸವಿತರಿ ಆಷಾಢ್ಯಾದಿ ಪಂಚಮಹಾ ಅಪರಪಕ್ಷ. ಸೂರ್ಯ ಕನ್ಯಾ ರಾಶಿಗೆ ಬಂದಿರಬೇಕು. ಸೂರ್ಯ ಕನ್ಯಾ ರಾಶಿಗೆ ಬಂದಿರಬೇಕು. ಆ ಆಷಾಢ ಮಾಸ, ಶ್ರಾವಣ ಮಾಸ ಮುಗಿದಿರಬೇಕು. ಭಾದ್ರಪದ ಮಾಸದಲ್ಲಿ ಈ ಎಲ್ಲ 5 ಮಾಸಗಳಲ್ಲಿ ಬರುವಂತಹ ಅಪರಪಕ್ಷ ಅಂದ್ರೆ ಯಾವುದು? ಕೃಷ್ಣ ಪಕ್ಷ. ಪರಪಕ್ಷ ಅಂದ್ರೆ ಶುಕ್ಲ, ಅಪರಪಕ್ಷ ಅಂದ್ರೆ ಕೃಷ್ಣ ಪಕ್ಷ. ಈ ಕೃಷ್ಣ ಪಕ್ಷ ಬಂತು ಅಂದರೆ ಏನಾಗತ್ತೆ ಅಂದರೆ, ಎಲ್ಲ ಪಿತೃದೇವತೆಗಳಿಗೆ ಒಂದು ರೀತಿಯಾದ ಜಾತ್ರೆ ಇದ್ದಾರೆ. ಎಲ್ಲ ಪಿತೃದೇವತೆಗಳು ತಮ್ಮ ತಮ್ಮ ವಂಶದಲ್ಲಿ ಬಂದಿರುವಂತಹ ಮಕ್ಕಳ ಮನೆಗೆ ಬಂದು ಕಾಯ್ತಾ ಕೂತಿರ್ತಾರೆ. ಅವರಿಗೆ ಅವರವರ ವಂಶದಲ್ಲಿ ಇರುವಂತಹ ಮಕ್ಕಳು, ಮೊಮ್ಮಕ್ಕಳು ಯಾರ್ಯಾರಿದ್ದಾರೆಲ್ಲರೂ ಕೂಡ ಅವರಿಗೆ ತಿಲೋದಕವನ್ನು, ಪಿಂಡ ಪ್ರದಾನವನ್ನು ಮಾಡಬೇಕು. ಅವರು ಕಾಯ್ತಾ ಕೂತಿರ್ತಾರೆ. ನೋಡಿ, ಒಂದು ಈ ಸಂದರ್ಭದಲ್ಲಿ ಕಾಯ್ತಾರೆ. ಈ 15 ದಿವಸ ತುಂಬ ಪವರ್ಫುಲ್ ಆಗಿರುವಂತಹ ಒಂದು ಮಾಸ. ಈ ಸಂದರ್ಭದಲ್ಲಿ ಏನಾಗತ್ತೆ ಅಂದರೆ, ನೀವು ಯಾವ ಜನ್ಮದಲ್ಲಿ ಯಾರ್ಯಾರಿಂದ ಉಪಕಾರವನ್ನು ಪಡೆದಿದ್ದೀರಿ, ಇದು ಕೇವಲ ಈ ಜನ್ಮದ ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ. ಗಮನದಲ್ಲಿಟ್ಕೊಳ್ಳಿ, ಈ ಜನ್ಮದ ತಂದೆ ತಾಯಿಗಳಿಗೆ ಮಾತ್ರ ಅಲ್ಲ ಇದು. ನೀವು ಎಷ್ಟೆಷ್ಟು ಜನ್ಮಗಳಲ್ಲಿ ಬಂದಿದ್ದೀರಿ, ಯಾವ್ಯಾವ ಜನ್ಮದಲ್ಲಿ ಯಾವ್ಯಾವ ತಂದೆ ತಾಯಿಗಳು ನಿಮಗೆ ಅನುಗ್ರಹ ಮಾಡಿದ್ದಾರೆ, ನಿಮ್ಮ ಮೇಲೆ ವಿಶೇಷವಾಗಿ ಋಣ ಇದೆ, ಆ ಎಲ್ಲ ದೇವತೆಗಳಿಗೆ, ಆ ಎಲ್ಲ ತಂದೆ ತಾಯಿಗಳಿಗೆ ಒಂದು ವಿಶೇಷವಾಗಿರುವಂತಹ ಋಣವನ್ನು ತೀರಿಸುವ ಕೆಲಸ ಇದೆ. ಕೇವಲ ತಂದೆ ತಾಯಿ ಮಾತ್ರ ಅಲ್ಲ, ನಿಮ್ಮ ಗೆಳೆಯ, ನಿಮ್ಮ ಗೆಳೆಯಂದಿರು, ಹೆಂಡತಿ, ಮಕ್ಕಳು, ನಿಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಒಂದು ವೃಕ್ಷ. ನಿಮ್ಮ ಮನೆಯಲ್ಲಿ ಒಂದು ಮಾವಿನ ಗಿಡ ಇದೆ,
ಆ ಮಾವಿನ ಗಿಡದಿಂದ ಹಣ್ಣು ತಗೋತಾ ಇದ್ದೀರಿ. ಒಂದು ದಿವಸ ಆದರೂ ಮಾವಿನ ಗಿಡದ ಕೆಳಗಡೆ ಕೂತ್ಕೊಂಡು ಅದಕ್ಕೇನಾದ್ರೂ ನೀರು ಹಾಕಿದ್ದೀರಾ? ಹಣ್ಣಿಂದ ಅಭಿಷೇಕ ಮಾಡಿದ್ದೀರಾ? ಮಾಡಿಲ್ಲ. ಆದರೆ ಉಪಕಾರ ತಗೊಂಡಿದ್ದೀರಲ್ಲ. ನಿಮ್ಮ ಮನೆಯಲ್ಲಿ ಒಂದು ನಾಯಿ ಸಾಕಿದ್ದೀರಿ, ಒಂದು ಬೆಕ್ಕಿದೆ. ಆ ನಾಯಿಯಿಂದ ನಿಮಗೆ ಉಪಕಾರ ಆಗಿದೆ. ಯಾಕೆ? ರಾತ್ರಿಯೆಲ್ಲ ಎಚ್ಚರವಾಗಿರುತ್ತೆ. ಕಳ್ಳರು ಬಂದರೆ ಬೋವು ಅನ್ನತ್ತೆ, ಕಳ್ಳರು ಬಂದರೆ ಕೂಗತ್ತೆ. ಆ ನಾಯಿಗೇನಾದರೂ ನೀವು ಉಪಕಾರ ಮಾಡಿದ್ದೀರಾ? ಮಾಡಿಲ್ಲ. ಅಂದರೆ ನಾಯಿಗೆ ಉಪಕಾರ ಮಾಡಬೇಕು ಅಂತ ಹೇಳಿ ಅದನ್ನು ಮನೆಯೊಳಗೆ ಕರ್ಕೊಂಡು ಸೋಫಾದ ಮೇಲೆ ಮಲಗಿಸಿ ಅದಕ್ಕೆ ಊಟ ತಿಂಡಿ ಕೊಡ್ರಿ ನಾನು ಹೇಳ್ತಾ ಇಲ್ಲ. ಅದಕ್ಕೆ ಮಾಡಬೇಕಾದ ಯೋಗ್ಯವಾದ ಒಂದು ಉಪಕಾರವನ್ನು ನಾವು ಮಾಡಬೇಕು. ಅದು ನೀವು ಜನ್ಮ ಜನ್ಮಾಂತರದಲ್ಲಿ ಯಾವ ಯಾವ ಪ್ರಾಣಿಯಿಂದ ಯಾವ ಪಕ್ಷಿಯಿಂದ ಮಿತ್ರಾಣಿ ಸಖ್ಯ ಪಶವ ದೃಷ್ಟಾಶ್ಚ ಸ್ಪೃಷ್ಟಾಶ್ಚ ಕೃತೋಪಕಾರಾಹ ಜನ್ಮಾಂತರೇ ಮಮ ಸಂಗತಾಶ್ಚ ತೇಭ್ಯಸ್ವಧಾ ಪಿಂಡಮಹಂ ದದಾಮಿ. ನೋಡಿ, ಆ ಎಲ್ಲ ಯಾರ್ಯಾರಿಂದ ಋಣವನ್ನು ನಾವು ಪಡೆದಿದ್ದೇವೆ ಅವರಿಗೆಲ್ಲ ಉಪಕಾರವನ್ನು ಮಾಡುವಂತಹ ಒಂದು ಕಾರ್ಯ ಅದು ಈಗ ಪಿತೃಪಕ್ಷ. ನೋಡಿ, ಈ ಕಾನ್ಸೆಪ್ಟ್ ಏನಿದೆ, ಯಾರ್ಯಾರಿಂದ ನಾವು ಉಪಕಾರವನ್ನು ಪಡೆದಿದ್ದೇವೆ ಅವರಿಗೆ ನಾವು ಪುನಃ ಉಪಕಾರ ಮಾಡಬೇಕು ಎಂಬ ಕಾನ್ಸೆಪ್ಟ್ ಏನಿದೆ, ಇದು ಓನ್ಲಿ ಹಿಂದುವಿನಲ್ಲಿ ಮಾತ್ರ ಇದೆ. ನೀವು ವೆಸ್ಟರ್ನ್ ಕಲ್ಚರಲ್ಲಿ ಹೋದ್ರಿ ಅಂದರೆ ಯಾವ ಕ್ರಿಶ್ಚಿಯನ್ರು ಕೂಡ ಪಿತೃಪಕ್ಷವನ್ನು ಮಾಡೋದಿಲ್ಲ. ಅವರು ಬೇರೆ ಥರ ಮಾಡ್ತಾರೆ. ಆದರೆ ಅವರ ಹೆಸರು, ಗೋತ್ರ, ನಕ್ಷತ್ರ, ನಾಮ ಇದೇನು ತಗೊಳ್ಳೋದಿಲ್ಲ. ವೆಸ್ಟರ್ನ್ ಕಲ್ಚರಲ್ಲಿ ಶ್ರಾದ್ದ ಎನ್ನುವ ಕಾನ್ಸೆಪ್ಟ್ ಇಲ್ಲ. ಅಲ್ಲಿ ಅವರು ಯಾರು ತಂದೆ ತಾಯಿಗಳು ಅಂದರೆ ಏನು, ಸುಮ್ಮನೆ ಜಸ್ಟ್ ಅವರು ಹುಟ್ಟಿಸಿದ್ದಾರೆ, ಅವರಿಗೊಂದು ದೀಪ ಕೊಡಬೇಕು, ಯಾರ್ಯಾರು ಭಿಕ್ಷುಕರಿಗೆ ಊಟಕ್ಕೆ ಹಾಕ್ಬೇಕು, ಮುಗಿದೋಯ್ತು ಅಷ್ಟೇ ಅವರಿಗೆ. ಆದರೆ ನಮ್ಮಲ್ಲಿ ಹಾಗಲ್ಲ. ನೀವು ಇಲ್ಲಿಂದ ಬಾಂಬೆಗೆ ಯಾವುದೋ ಒಂದು ಫ್ಲ್ಯಾಟಲ್ಲಿ ಯಾವುದೋ ಒಬ್ಬರ ಮನೆಗೆ ಒಂದು ಲೆಟರ್ ಕಳಿಸ್ಬೇಕಾಗಿದೆ. ನೀವೇನು ಮಾಡ್ತೀರಿ? ಮನೆಯಲ್ಲೇ ಕೂತ್ಕೊಂಡು ಮೆಸೇಜ್ ಎಲ್ಲ ಬರೋದು, ಕೊನೆಗೆ ಅಡ್ರೆಸ್ ಬರೀತೀರಿ. ಈ ಅಡ್ರೆಸ್ಸು, ಈ ವ್ಯಕ್ತಿ, ಅವರಿಗೆ ಮೆಸೇಜ್ ಮುಟ್ಟಬೇಕು. ಏನು ಮಾಡ್ತಾರೆ ಪೋಸ್ಟ್ಮ್ಯಾನ್ ಕೆಲಸ? ಏನು ಮಾಡ್ತಾರೆ? ಇಲ್ಲಿಂದ ಬಾಂಬೆವರೆಗೆ ಹೋಗಿ ನೀವು ಯಾರ ಮನೆಗೆ ಹೋಗಬೇಕೋ ಅದೇ ಮನೆಗೆ ಹೋಗ್ತಾರೆ, ಅವರ ಬಾಗಿಲು ಬಿಡಿದ್ದಾರೆ, ಅವರಿಗೇನೇ ಕೊಡ್ತಾರೆ ಆ ಟಪಾಲನ್ನು, ಬೇರೆ ಯಾರು ಕೊಡೋದಿಲ್ಲ. ಹಾಗೆ ನಿಮ್ಮ ನಿಮ್ಮ ವಂಶದಲ್ಲಿ ಎಷ್ಟು ಜನ ಹೋಗಿದ್ದಾರೆ, ಎಷ್ಟು ಜನ ಮರಣ ಹೊಂದಿದ್ದಾರೆ, ಅವರ ಹೆಸರೇನು, ಅವರ ಗೋತ್ರ ಏನು, ಅದನ್ನು ತಗೊಂಡು ನೀವು ಇಲ್ಲಿ ಪಿಂಡ ಪ್ರದಾನವನ್ನು ಮಾಡಿದ್ರಿ ಅಂದರೆ ಅವರು ಯಾವ ಯಾವ ಜನ್ಮದಲ್ಲಿ ಯಾವ ಯಾವ ಕ್ರಿಮಿ ಕೀಟ ಪಕ್ಷಿ ಎಲ್ಲ ಆಗಿದ್ದಾರೆ ಅವರವರಿಗೆ ಹೋಗಿ ಪರಮಾತ್ಮ ಅವತ್ತಿನ ದಿವಸ ತೃಪ್ತಿಯನ್ನು ಕೊಡುತ್ತಾನೆ. ಇದು ಸುಮ್ಮನೆ ಎನ್ನುವ ನದಿಯಲ್ಲಿ ಅನ್ನ ಹಾಕಿದಾಗಲ್ಲ. ನದಿಯಲ್ಲಿ ಅನ್ನ ಹಾಕಿದ್ರೆ ಯಾವುದೋ ಮೀನು ತಿನ್ನುತ್ತೆ, ಯಾವುದೋ ಮೀನು ತಿಂದರೆ ನಮಗೆ ಪ್ರಯೋಜನ ಇಲ್ಲ. ನನಗ್ಯಾರು ಉಪಕಾರ ಮಾಡಿದ್ದಾರೆ ಅವರಿಗೇನೆ ಅನ್ನ ಮುಟ್ಟಬೇಕು. ಹಾಗಾದರೆ ನಿನಗೆ ಯಾರು ಉಪಕಾರ ಮಾಡಿದ್ದಾರೆ ಅವರಿಗೆ ಅನ್ನ ಮುಟ್ಟಬೇಕಾದ್ರೆ ಅವರ ಹೆಸರು ತಗೋ, ಅವ್ರ ಗೋತ್ರ ಇಟ್ಕೋ. ಅವರ ಹೆಸರು ಅವರ ಗೋತ್ರ ತಗೊಂಡು ನೀನು ಹೇಳಿದೆ ಅಂದರೆ ಪರಮಾತ್ಮ ಬ್ರಾಹ್ಮಣ ದ್ವಾರ. ನೋಡಿ, ಅದಕ್ಕಾಗಿ ಅಲ್ಲಿ ಬರುತ್ತೆ ಏನಂತ, ಬ್ರಾಹ್ಮಣ ಮುಖೇ ಅನ್ನೋದಕ ದಾನೇನೈವ ಅಕ್ಷಯ ತೃಪ್ತಿ ಅಸ್ತು ಇದು ಭವಂತೋ ಬ್ರುವಂತು. ಇಷ್ಟೇ, ಬ್ರಾಹ್ಮಣರ ಮುಖದಲ್ಲಿ ಬ್ರಾಹ್ಮಣರಿಗೆ ನಾವು ಅನ್ನದಾನ ಮಾಡ್ತಾ ಇದ್ದೇವೆ. ಬ್ರಾಹ್ಮಣ ಇವನು ಪೋಸ್ಟ್ಮ್ಯಾನ್, ಅವನು ಕೆಲಸ ಮಾಡ್ತಾನೆ. ಅವ ಏನು ಕೆಲಸ ಮಾಡ್ತಾನೆ ಅಂದರೆ ಬ್ರಾಹ್ಮಣನ ಅಂತರ್ಯಾಮಿಯಾದ ದೇವತೆಗಳು, ಆ ಪರಮಾತ್ಮ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಮಕನಾದ ಪರಮಾತ್ಮ ಅಲ್ಲಲ್ಲಿ ಹೋಗಿ ಅವರವರಿಗೆ ಗತಿಯನ್ನು ಕೊಡ್ತಾನೆ, ತೃಪ್ತಿಯನ್ನು ಕೊಡ್ತಾನೆ, ಅವರ ಆಶೀರ್ವಾದ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಈ ಪಿತೃಪಕ್ಷದಲ್ಲಿ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾನು ಹೇಳ್ತಾ ಇರ್ತೇನೆ,
ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾದಯ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾದಯ. ನೋಡಿ, ಯಾರೋ ಒಬ್ರು ತಮಾಷೆ ಮಾಡಿದ್ರು, ಅಲ್ಲ ಋಣಾನುಬಂಧ ರೂಪೇಣ ಪಶು ಇದೆ, ಪತ್ನಿ ಇದೆ, ಸುತ ಇದೆ, ಪತಿಯನ್ನ ಹೇಳಲಿಲ್ಲಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ, ಅಲ್ಲಿ ಪಶು ಇದೆಯಲ್ಲ, ಪಶುನೇ ಪತಿ, ಪಶುನೇ ಪತಿ ಅಂತ. ಅಂದ್ರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾದಯ. ಈಗ ನಾನೇನು ಹೇಳಲಿಕ್ಕೆ ಬಂದೆ ಅಂದರೆ, ನೀವು ಯಾರಿಂದ ಋಣವನ್ನು ಪಡೆದಿದ್ದೀರಿ ಅವರು ನಮಗೆ ಮುಂದಿನ ಜನ್ಮದಲ್ಲಿ ನಮ್ಮ ಮನೆಯಲ್ಲಿ ನನ್ನ ಪತ್ನಿಯಾಗಿ, ನನ್ನ ಪಶುವಾಗಿ, ನನ್ನ ಮಕ್ಕಳಾಗಿ ಹುಟ್ಟಿ ಬರ್ತಾರೆ. ಪಶುಪತ್ನಿಗಳಾಗಿ ಹುಟ್ಟಿ ಬರ್ತಾರೆ ನಮಗೆ. ನೀವೇನಾದರೂ ಕೆಟ್ಟದ್ದು ಕೆಲಸ ಮಾಡಿದಿರಿ ಅಂದರೆ, ಒಬ್ಬರಿಗೇನಾದರೂ ಕೆಡಕನ್ನ ಮಾಡಿದ್ದೀರಿ ಅಂದರೆ, ಕೆಟ್ಟದ್ದನ್ನು ಮಾಡಿದ್ದೀರಿ ಅಂದರೆ, ಅವರು ಮುಂದಿನ ಜನ್ಮದಲ್ಲಿ ಅದನ್ನು ರಿವೇಂಜ್ ತಗೊಳ್ಳೋದಕ್ಕಾಗಿ ಮತ್ತೆ ನಮಗೆ ವಿರೋಧಿಗಳಾಗಿ ಹುಟ್ಟಿ ಬರ್ತಾರೆ. ವಿರೋಧಿಗಳಾಗಿ ಹುಟ್ಟಿ ಬರ್ತಾರೆ. ಅದಕ್ಕೆ ನಾನು ದೃಷ್ಟಾಂತವನ್ನು ಕೊಡ್ತಾ ಇರ್ತೇನೆ. ರಾಮಾಯಣದಲ್ಲಿ ಸೂರ್ಯದೇವರು ಯಾರು? ಸುಗ್ರೀವ. ಇಂದ್ರದೇವರು ಯಾರು? ವಾಲಿ. ಸುಗ್ರೀವ ಏನ್ ಮಾಡಿಬಿಟ್ಟ ಅಂದ್ರೆ, ರಾಮಚಂದ್ರ ದೇವರ ಸಹಾಯವನ್ನು ಪಡೆದು ರಾಮದೇವರ ಪಕ್ಷವನ್ನ ವಹಿಸಿಕೊಂಡು ಹನುಮಂತ ದೇವರಿಂದ ಕೂಡಿಕೊಂಡು ವಾಲಿಯನ್ನು ಸಂಹಾರ ಮಾಡಿದ. ವಾಲಿಯನ್ನು ಸಂಹಾರ ಮಾಡಿದಾಗ ಇಂದ್ರದೇವರೇ ವಾಲಿ ನೋಡ್ತಾ ಇದ್ರು. ಓ ವಾಲಿ, ಸುಗ್ರೀವ ನೀನು ನನ್ನನ್ನ ದೇವರ ಸಹಾಯವನ್ನು ಪಡೆದು ಸಂಹಾರ ಮಾಡಿದ್ದೀಯಲ್ಲ, ಇದಕ್ಕೆ ನಾನು ಪ್ರತಿಕ್ರಿಯೆಯಾಗಿ ನೋಡ್ತೇನೆ ಮುಂದಿನ ಜನ್ಮದಲ್ಲಿ. ಮುಂದಿನ ಜನ್ಮದಲ್ಲಿ ಏನಾಯಿತು? ವಾಲಿ ಇಂದ್ರದೇವರೇ ಅರ್ಜುನನಾಗಿ ಹುಟ್ಟಿದ, ಸೂರ್ಯದೇವರೇ ಕರ್ಣನಾಗಿ ಹುಟ್ಟಿದ. ಕರ್ಣನಾಗಿ ಹುಟ್ಟಿದಾಗ ಯಾವ ಈ ವಾಲಿಯಾದ ಇಂದ್ರ ಇದ್ದಾನೆ ಅರ್ಜುನ, ಅವನೇ ಅದೇ ರಾಮದೇವರಾದ ಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದು ಏನ್ ಮಾಡಿದ? ಕರ್ಣನ ಶಿರಚ್ಛೇದವನ್ನು ಮಾಡಿದ. ಕರ್ಣನನ್ನು ಕೊಂದೇ ಬಿಟ್ಟ. ಯಾಕೆ? ತೋರಿಸಿದ, ನೀನು ಜನ್ಮದಲ್ಲಿ, ಪೂರ್ವ ಜನ್ಮದಲ್ಲಿ ನನಗೆ ಈ ರೀತಿಯಾಗಿ ಮತ್ತೆ ದೇವರ ಸಹಾಯವನ್ನು ಪಡೆದು ಕೊಂದಿದ್ದೀಯಲ್ಲ, ಈ ಜನ್ಮದಲ್ಲಿ ನಾನು ನಿನಗೆ ಸಂಹಾರ ಮಾಡ್ತೇನೆ. ಇದು ಅಪಕಾರ ಮಾಡಿದವರಿಗಾದ ಪರಿಸ್ಥಿತಿ. ಇನ್ನ ಉಪಕಾರ ಮಾಡಿದವರು ಯಾರು ಅಂದ್ರೆ, ರಾವಣನ ಆ ಅಶೋಕವನದಲ್ಲಿ ಸೀತಾದೇವಿ ಇದ್ದು, ಸೀತಾದೇವಿಗೆ ತುಂಬಾ ಹೆಲ್ಪ್ ಮಾಡಿದವಳು, ತುಂಬಾ ಉಪಕಾರವನ್ನು ಮಾಡಿದವಳು ತ್ರಿಜಟ ಅಂತ ಒಬ್ಬ ರಾಕ್ಷಸಿ. ನೋಡಿ, ಸ್ವಭಾವ ಒಳ್ಳೆಯದವಳು ಪಾಪ. ಅಲ್ಲಲ್ಲಿ ರಾಕ್ಷಸರ ಮಧ್ಯದಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಹೌದಾ? ಹಾಗಾಗಿ ಏನಾಯಿತು ಅಂದ್ರೆ, ಅವಳು ಪಾಪ ಸೀತಾದೇವಿ ತುಂಬಾ ಹೆಲ್ಪ್ ಮಾಡಿದ್ಲು. ದೇವರಂದ, ಸರಿ ಆಯಿತು, ಈ ಜನ್ಮದಲ್ಲಿ ನನ್ನ ಹೆಂಡತಿಗೆ ನೀನು ಒಳ್ಳೆಯದನ್ನು ಮಾಡಿದ್ದೀಯ, ಹಾಗಾದರೆ ಮುಂದಿನ ಜನ್ಮದಲ್ಲಿ ನಿನಗೆ ನಾನು ಒಳ್ಳೆಯದನ್ನು ಮಾಡಬೇಕು. ಏನ್ ಮಾಡಿದ ಅಂದ್ರೆ, ಆ ತ್ರಿಜಟ ಎನ್ನುವವಳೆ ಮುಂದಿನ ಜನ್ಮದಲ್ಲಿ ಕೃಷ್ಣ ಪರಮಾತ್ಮನ ತಂಗಿಯಾಗಿ ಹುಟ್ಟಿದ್ಲು, ಸುಭದ್ರೆ. ಸುಭದ್ರೆ ಯಾರು ಗೊತ್ತಾ? ಅವಳು ತ್ರಿಜಟ. ಆಚಾರ್ಯ ಹೇಳ್ತಾರಲ್ಲ, ಸೀತಾಯಾಹ ಪ್ರಾನಿತ್ಯ ಶುಶ್ರೂಷಣಾತ್ ಸಾ. ಸೀತಾದೇವಿಯ ಸೇವೆ ಮಾಡಿದ್ದಕ್ಕಾಗಿ ಪರಮಾತ್ಮ ಅವಳನ್ನ ತಂಗಿಯಾಗಿ ಮಾಡಿಕೊಂಡು ಆ ತಂಗಿಯ ವಿವಾಹವನ್ನ ಬಹಳ ಅದ್ದೂರಿಯಿಂದ ಅರ್ಜುನನ ಜೊತೆಗೆ ಮಾಡಿಕೊಟ್ಟು, ತಂಗಿಯ ವಿವಾಹದಲ್ಲಿ ದೇವರು ಕಣ್ಣೀರು ತೆಗಿಲಿಲ್ಲ. ಶ್ರೀನಿವಾಸ ದೇವರ ಕಣ್ಣೀರು ತೆಗೆದ. ಕೇಳಿದ್ರು ವೆಂಕಪ್ಪನಿಗೆ, ಶ್ರೀನಿವಾಸ ದೇವರೇ, ಸ್ವಾಮಿ ವೆಂಕಪ್ಪ ನೀನ್ಯಾಕಪ್ಪ ಆಳ್ತಾ ಇದ್ದಿ? ಇಲ್ಲ, ನನಗೆ ಅದು ನೆನಪಾಯಿತು, ಸುಭದ್ರನ ಮದುವೆ ನೆನಪಾಯಿತು ಅಂದರೆ ಯೋಚನೆ ಮಾಡಿ ಪರಮಾತ್ಮ ತೋರಿಸಿಕೊಟ್ಟ, ನಾವು ಯಾರಿಗೆ ಉಪಕಾರವನ್ನು ಮಾಡುತ್ತೇವೆ ಅವರು ಮುಂದಿನ ಜನ್ಮದಲ್ಲಿ ನಮಗೆ ಉಪಕಾರ ಮಾಡ್ತಾರೆ. ಯಾರಿಗೆ ನಾವು ಅಪಕಾರ ಮಾಡ್ತೇವೆ
ಅವರಿಗೆ ಅವರು ನಮಗೆ ಪುನಃ ಅಪಕಾರ ಮಾಡ್ತಾರೆ. ಆದ್ದರಿಂದ ಒಟ್ಟಾರೆ ಶ್ರೀಮದ ವೇದವ್ಯಾಸ ದೇವರು ಹೇಳ್ತಾರೆ ನೋಡಪ್ಪ, ಶ್ಲೋಕಾರ್ಥೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿವಿ. ಒಂದು ಕೋಟಿ ಗ್ರಂಥದಲ್ಲಿ ಹೇಳಿದ್ದೇನು ಗೊತ್ತಾ? ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ವೇದವ್ಯಾಸ ದೇವರ ದೊಡ್ಡ ಮೆಸೇಜ್, ದೊಡ್ಡದಾದ ಒಂದು ಮಾತು ಏನದು ಅಂದರೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನ. ನೀವು ಇನ್ನೊಬ್ಬರಿಗೆ ಉಪಕಾರ ಮಾಡಿದರೆ ಅದು ಪುಣ್ಯ, ಇನ್ನೊಬ್ಬರಿಗೆ ಅಪಕಾರ ಮಾಡಿದರೆ ಅದು ಪಾಪನೇ. ಆದ್ದರಿಂದ ಯೋಚನೆ ಮಾಡಿ, ತಂದೆ ತಾಯಿಗಳು ನಮಗೆ ಯಾವ ನಿಮಿತ್ತವಿಲ್ಲದೆ ಉಪಕಾರ ಮಾಡಿರ್ತಾರೆ. ನಮ್ಮನ್ನ 9 ತಿಂಗಳು ತಾಯಿ ಹೊಟ್ಟೆಯಲ್ಲಿ ಹೊತ್ತು ಮಾಡಬಾರದ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಹುಟ್ಟಿದ ಮೇಲೆ ಎಲ್ಲ ಮಗುವನ್ನು ಮೇಂಟೈನ್ ಮಾಡಿ ದೊಡ್ಡವನನ್ನಾಗಿ ಮಾಡಿ ಇಷ್ಟೆಲ್ಲ ಉಪಕಾರ ಮಾಡಿರ್ತಾರೆ. ಆ ತಂದೆ ತಾಯಿಗಳಿಗೆ ನಾವು ಮಾಡಬೇಕಾದ ಒಂದೇ ಒಂದು ಕಾರ್ಯ ಯಾವುದು ಅಂದರೆ ಭಕ್ತಿಯಿಂದ ವರ್ಷದಲ್ಲಿ 2 ದಿವಸ ಒಂದು ಮುಖ್ಯವಾದ ತಿಥಿ ಪಕ್ಷ, ಈ 2 ದಿವಸ ಆದರೂ ಅವಶ್ಯವಾಗಿ ನಾವು ತಂದೆ ತಾಯಿಗಳಿಗೆ ಮಾಡಬೇಕು. ಅಂತಹ ಶ್ರೇಷ್ಠವಾದದ್ದು ಈ ಪಿತೃಪಕ್ಷ. ಕೊನೆಯ ಒಂದು ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೇನೆ. ದೇವರು ತಾನೇನು ಮಾಡ್ತಾನೆ ಅಂದರೆ, ನೀವು ಈ ಪಿತೃಪಕ್ಷದಲ್ಲಿ ಮಾಡುವ ಕಾರ್ಯವನ್ನು ನೋಡಿ ನಿಮ್ಮ ಪಿತೃಗಳು ಅವರ ಹೆಸರು ರಿಜಿಸ್ಟ್ರೇಷನ್ ಆಗಿರುತ್ತೆ ಪಿತೃಲೋಕದಲ್ಲಿ. ಯಾವಾಗ ನಾಮಕರಣ ಮಾಡ್ತೀರಲ್ಲ ಮಗುವಿಗೆ, ಆಗಲೇ ಬರ್ಕೊಂಡ್ಬಿಡ್ತಾರೆ, ಈ ವಂಶದಲ್ಲಿ ಇಂತಹ ವ್ಯಕ್ತಿ ಹುಟ್ಟಿದ್ದಾನೆ, ಇವನ ಹೆಸರು ಇದು. ಆ ಹೆಸರಿಗೆ ತಕ್ಕಂತೆ ಅವರು ಯಾವ್ಯಾವ ಜೀವರಾಶಿ ಎಲ್ಲೆಲ್ಲಿದ್ದಾರೆ ಅಂತ ನೋಡಿ ಅವರವರಿಗೆ ಆ ಒಂದು ಫಲವನ್ನ ಕೊಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ, ಒಂದು ಒಳ್ಳೆ ಪರ್ವತದ ಮೇಲೆ ಇರುವಂತಹ ಒಂದು ಕ್ಷೇತ್ರ, ಆ ಕ್ಷೇತ್ರಕ್ಕೆ ನಾವು ಹೋಗಿದ್ದೇವೆ. ಆ ಕ್ಷೇತ್ರಕ್ಕೆ ಹೋಗಬೇಕಾದಾಗ ನಾವೇನು ಯೋಚನೆ ಮಾಡಿದ್ದೀವಿ ಅಂದರೆ, ನಮಗೆ ಏನು ಅಲ್ಲಿ ಊಟದ ವ್ಯವಸ್ಥೆ ಇರೋದಿಲ್ಲ. ಒಂದು ಮ್ಯಾಚ್ ಬಾಕ್ಸ್ ಬೇಕು ಅಂದರೆ 10 ಕಿಲೋಮೀಟರ್ ಹೊರಗೆ ಬರಬೇಕು. ಅಂತಹ ನಿರ್ಮಾನುಷವಾದ ಒಂದು ಕ್ಷೇತ್ರ. ಅಲ್ಲಿ ಸುಮ್ಮನೆ ಹೋಗೋದು, ನದಿಯಲ್ಲಿ ಸ್ನಾನ ಮಾಡೋದು, ನಮ್ಮ ಮನೆಯಿಂದಲೇ ಅವಲಕ್ಕಿ ತಗೊಂಡು ಹೋಗೋದು, ಸ್ವಲ್ಪ ತಿಂದು ನೀರು ಕುಡಿದು ಮತ್ತೆ ಬಂದ್ಬಿಡ್ಬೇಕು. ಹೀಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಒಂದು 15 ಜನ ನಾವು ಹೋಗಿದ್ದೇವೆ. ಹೋದಾಗ ಏನಾಯಿತು ಅಂದರೆ, ದೇವರ ಸಂಕಲ್ಪ, ಅಲ್ಲಿ ಯಾವುದೋ ಒಬ್ಬ ಆಚಾರ್ಯರು ಭಾಗವತ ಹೇಳ್ತಾ ಇದ್ದಾರೆ. ಅವತ್ತೇ ಭಾಗವತದ ಮಂಗಳ. ಆ ಮಂಗಳದ ದಿವಸ ಅವರು ಎಲ್ಲ ಅಡಿಗೆ ಮಾಡಿಸಿದ್ದಾರೆ, ಎಲ್ಲ ಫಸ್ಟ್ ಕ್ಲಾಸ್ ಅಡಿಗೆ, ಚಟ್ನಿ, ಕೋಸಂಬರಿ, ಪಲ್ಯ, ಹೋಳಿಗೆ ಎಲ್ಲ ಮಾಡಿಸಿದ್ದಾರೆ. ನಮಗೇನು ಹೇಳಿದರು ಅಂದರೆ, ಅನಾಯಾಸೇನ ಬಂದಿದ್ದೀರಿ, ತುಂಬ ಸಂತೋಷ, ಮಂಗಳ ಪ್ರಸಾದ ತಗೊಂಡೋಗ್ರಿ ಅಂದರು. ನಮಗೆ ಖುಷಿಯೋ ಖುಷಿ. ಬರೀ ಅವಲಕ್ಕಿ ತಿಂದು ಹೋಗ್ಬೇಕು ಅಂತ ಬಂದಿದ್ವಿ, ನೀರು ಕುಡಿಬೇಕು ಅಂತ ಬಂದಿದ್ವಿ, ಸುಗ್ರಾಸ ಭೋಜನವಾಯಿತು ಅಂತ ಚೆನ್ನಾಗಿ ಊಟ ಮಾಡಿ ನಾವೇನು ಮಾಡಿದ್ವಿ, ನಮ್ಮ ಬಾಯಿಂದ ಒಂದು ಆಶೀರ್ವಾದ ಬರುತ್ತೆ, ಅನ್ನದಾತ ಸುಖೀ ಭವ. ಅಂದ್ರೆ ಅರ್ಥ ಏನು ಗೊತ್ತಾ? ಅವತ್ತಿನ ದಿವಸ ನಿಮ್ಮ ಮಕ್ಕಳು ಎಲ್ಲೋ ಒಂದು ಕಡೆಗೆ ಶ್ರಾದ್ದವನ್ನ ಭಕ್ತಿಯಿಂದ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನಿಮ್ಮ ಮಕ್ಕಳು ಎಲ್ಲೋ ಒಂದು ಕಡೆಗೆ ಶ್ರಾದ್ದವನ್ನು ಚೆನ್ನಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದರಿಂದ ದೇವರು ಅವತ್ತು ನಿಮಗೆ ಉಪವಾಸವಿರದೇನೆ ತೃಪ್ತಿಯಾಗುವ ಹಾಗೆ ಭೋಜನವನ್ನು ಕೊಟ್ಟಿದ್ದಾನೆ. ಇದಕ್ಕೆ ವಿಪರೀತವೂ ಆಗುತ್ತೆ. ಎಲ್ಲಿ ಒಳ್ಳೆ ಮಠ ಇದೆ, ಚೆನ್ನಾಗಿ ಎಲ್ಲ ವ್ಯವಸ್ಥೆ ಇದೆ, ಅಂತಹ ಸಂದರ್ಭದಲ್ಲಿ ನಾವು ಹೇಳಿಟ್ಟಿರ್ತೇವೆ, 15 ಜನ ಬರ್ತೀವಿ, ನಮಗೆ ಈ ಅಡಿಗೆ ಆಗಬೇಕು, ಈ ವ್ಯವಸ್ಥೆ ಆಗಬೇಕು, ಈ ಸ್ವೀಟ್ ಆಗಬೇಕು, ಎಲ್ಲ ಒಪ್ಕೊಂಡಿರ್ತಾರೆ. ನೀವು ಯಾವಾಗ ವ್ಯಾನಿಂದ ಕೆಳಗಡೆ ಇಳಿದು ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತೀರಿ, ಅವ್ರು ಹೇಳ್ತಾರೆ, ನಮಗೆ ಸೂತಕ ಬಂದಿದೆ, ಅಡಿಗೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಆಗ ಏನು ಮಾಡ್ತೀರಿ? ನೀರು ಕುಡಿದು ಅವಲಕ್ಕಿ ತಿಂದು ಮನೆಗೆ ಬರ್ತೀರಿ. ಆಗ ಅರ್ಥ ಏನು? ನಿಮ್ಮ ಮಕ್ಕಳು ಅವತ್ತು ಶ್ರಾದ್ದ ಮಾಡಿಲ್ಲ ಅಂತ ಅರ್ಥ. ಆದ್ದರಿಂದ ಭಕ್ತಿಯಿಂದ
ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿದರೆ ಪರಮಾತ್ಮ ಆಯಾ ಜೀವರಾಶಿಗಳು ಎಲ್ಲಿ ಇದ್ದಾರೆ ಅವರವರಿಗೆ ಉತ್ತಮವಾದ ತೃಪ್ತಿಯನ್ನು ಕೊಟ್ಟು ಅನುಗ್ರಹವನ್ನು ಮಾಡಿಸ್ತಾನೆ. ಅಂತಹ ಕಾರ್ಯವನ್ನು ತಾವೆಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ. ಎಲ್ಲ ಪಿತೃದೇವತೆಗಳು ನಿಮಗೆ ಅನುಗ್ರಹವನ್ನು ಮಾಡಲಿ.